everyone, this is Anush and welcome to my channel. I'm super duper fresh and ready. ಎಲ್ಲಿಗೆ ಅಂದರೆ I'm going for ಜಯನಗರ. ಮಧ್ಯಾಹ್ನ ಆಗ್ತಾ ಇದೆ, ಇನ್ನೂ ಊಟ ಏನು ಮಾಡಿಲ್ಲ, ಬಟ್ ಐ ಆಮ್ ಸೂಪರ್ ಪ್ರೌಡ್ ಆಫ್ ಮೈ ಸೆಲ್ಫ್. ಇವನ್ ದೋ ಕಾಲೆಲ್ಲ ನನಗೆ ಪೇಯ್ನ್ರೂ ಸ್ವಲ್ಪ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗಿದೆ, ಬಟ್ ಆದರೂ ನಾನು ಒಂದು ಕಡೆ ಕುತ್ಕೊಳ್ಳಿಲ್ಲ. ಬಿಕಾಸ್ ಕುತ್ಕೊಂಡೇ ಬಿಡಿಸುತ್ತೆ ಅಂತ ನಾನು ಆರ್ಡರ್ಸ್ ಮಾಡಿದೆ. ಸೊ ದೇವ್ರ ಮನೆ ಒಂದು ಕ್ಲೀನಿಂಗ್ ಒಂದು ಪೆಂಡಿಂಗ್ ಆಯಿತು, ಬಿಕಾಸ್ ಕಾಲು ಸ್ವಲ್ಪ ಪೇಯ್ನ್ ಇದೆ ಅಂತ. ಅದು ಬಿಟ್ಟರೆ ವಾಶ್ರೂಮ್ಸ್ ಕ್ಲೀನ್ ಮಾಡಿದ್ದೀನಿ, ಫ್ರೆಶ್ ಆಗಿ ಹೆಡ್ ಶಾರ್ ತೊಗೊಂಡಿದ್ದೀನಿ. ಆ್ಯಂಡ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ವಾಂಗಿಬಾತ್ ಮಾಡಿದ್ದೆ. ನೆನ್ನೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ, ಹುಳಿಯಾಗಿ ಸಕ್ಕತ್ತಾಗಿ ಬಂದಿತ್ತು. ಸೂಪರ್ ಈಸಿ ರೆಸಿಪಿ. ನಂದು ಏನು ಗೊತ್ತಾ, ನನ್ನ ರೆಸಿಪೀಸ್ ಇದೆಲ್ಲ ಮಾಡಿದಾಗ ನೀವು ತೋರಿಸಿ ಅಂದರೆ ಸಮಥಿಂಗ್ ನಂದು ರೆಸಿಪಿ ಇರಬೇಕು, ನಂದ್ರಲ್ಲಿ ಏನಾದ್ರು ಯೂನಿಕ್ನೆಸ್ ಇರಬೇಕು. ನಾನೇ ಬೇರೆಯವ್ರ ಚಾನಲಿಂದ ನೋಡ್ಕೊಂಡು ಮಾಡ್ತಿರ್ತೀನಿ ಅಲ್ವಾ. ಫಸ್ಟ್ ಆಫ್ ಆಲ್ ಕ್ರೆಡಿಟ್ಸ್ ಕೊಡಬೇಕು ಅವ್ರಿಗೆ. ಅದನ್ನು ಬಿಟ್ಟು ಅವ್ರ ಚಾನಲಿಂದ ಕದ್ಬಿಟ್ಟು ನಾನು ನನ್ನ ಚಾನಲಲ್ಲಿ ಹಾಕ್ಕೊಳಕ್ಕಾಗಲ್ಲ. ಅದಕ್ಕೆ ನಮ್ಮಮ್ಮ ಮಾಡೋ ರೆಸಿಪೀಸ್ ತೋರಿಸ್ತೀನಿ. ಬಿಕಾಸ್ ನಮ್ಮಮ್ಮ ಮೊಬೈಲ್ ನೋಡಲ್ಲ, ಶಿ ಡೋಂಟ್ ವಾಚ್ ಯೂಟ್ಯೂಬ್ ಆ್ಯಂಡ್ ಆಲ್, ಶಿ ಡೋಂಟ್ ಸ್ಕ್ರೋಲ್ ದ ಮೊಬೈಲ್. ಇವನ್ ದೋ ಶಿ ಹ್ಯಾವ್ ಸ್ಮಾರ್ಟ್ ಫೋನ್, ಶಿಲ್ ನಾಟ್ ವಾಚ್. ಆ ಥರ ಅವರು ತುಂಬ ದಿನಗಳಿಂದ ಅವ್ರು ಏನಾದರೂ ಅವ್ರದ್ದು ಸೀರಿಯಲ್ಸ್, ಶಿಲ್ ಸ್ಟಿಕ್ ಟು ಹರ್ ಸ್ಟೇಪಲ್. ಸೀರಿಯಲ್ಸ್ ನೋಡ್ತಾರೆ, DKD ಆ ಥರ ಪ್ರೋಗ್ರಾಮ್ಸ್ ನೋಡ್ತಾರೆ. ಶಿಲ್ ನಾಟ್ ವಾಚ್ ಆಲ್ ದೀಸ್ ಮೊಬೈಲಲ್ಲಿ ಬರೋ ರೆಸಿಪೀಸ್ ಎಲ್ಲ ಅವ್ರು ಇದುವರೆಗೂ ಒಂದಿನೂ ಮಾಡಿಲ್ಲ. ಶಿ ಈಸ್ ದಟ್ ಟೈಪ್ ಆಫ್ ವುಮೆನ್. ಸೊ ಅದಕ್ಕೆ ಅವ್ರದ್ದು ರೆಸಿಪೀಸ್ ನಾನು ತೋರಿಸ್ತೀನಿ. ಬಿಕಾಸ್ ಅವ್ರು ಯಾರ ಹತ್ರನೂ ಕದ್ದಿರೋದು ಅಥವಾ ಆ ಥರ ಬೇರೆ ಚಾನಲಿಂದ ಮಾಡಿರೋದು ಆ ಥರ ಇರೋದಿಲ್ಲ ಅಂತ. ಎಸ್, ನಾನು ಔಟ್ ಆಫ್ ದ ಟಾಪಿಕ್ ಹೋದೆ. ನೀವು ರೆಸಿಪೀಸ್ ಕೇಳಿದ್ರೆ, ಬಿಕಾಸ್ ನಾನೇ ಬೇರೆಯವ್ರು ನೋಡ್ಕೊಂಡು ಮಾಡಿರ್ತೀನಿ. ಸೊ ಅಗೇನ್ ಅದನ್ನು ನನ್ನ ಚಾನಲಲ್ಲಿ ಹಾಕ್ಕೊಂಡು ನಂದೇನೋ ರೆಸಿಪಿ ಅಂತ ನಂಗೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಆ್ಯಂಡ್ ನೆನ್ನೆ ನಾನು ಮಾಡಿದ್ದು ಮಾವಿನಕಾಯಿ ಚಿತ್ರಾನ್ನೂ ಕೂಡ ಒಬ್ರದ್ದು ಚಾನಲಲ್ಲಿ ನೋಡೇ ಮಾಡಿದ್ದು. ಸೂಪರ್ ಡೂಪರ್ ಈಸಿ ಆ್ಯಂಡ್ ಹುಳಿಯಾಗಿ ಸಕ್ಕತ್ತಾಗಿತ್ತು. ಮಾವಿನಕಾಯಿ ತಿನ್ಬೇಕು ಆ್ಯಕ್ಚುಲಿ ಈ ಸೀಸನಲ್ಲಿ, ಬಿಕಾಸ್ ಸನ್ ಸ್ಟ್ರೋಕ್ ಆಗೋದಿಲ್ಲ ಅಂತ. ಎಲ್ಲ ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನ್ ಹೆಂಗಲ್ವಾ, ದೇವರು ಹೆಂಗೆ ಸೃಷ್ಟಿ ಮಾಡಿದೆ, ಹೆಂಗೆ ಕೊಟ್ಟಿದೆ. ಬಟ್ ನಾನು ಮಾವಿನಕಾಯಿ ತಿನ್ನಲ್ಲ. ಐ ಆಮ್ ದಟ್ ಮಾವಿನ ಹಣ್ಣು ಪರ್ಸನ್. ಆ್ಯಂಡ್ ಈಗ ಯಾಕೆ ಮಾವಿನ ಹಣ್ಣಿನ ವಿಚಾರ ಬಂತು ಅಂದರೆ, ದ ವೈರಲ್ ಐಸ್ ಕ್ರೀಮ್, ಮ್ಯಾಂಗೋ ಐಸ್ ಕ್ರೀಮ್ ಈಸ್ ಹಿಯರ್. ಸೊ ಟ್ರೈ ಮಾಡಬೇಕಿತ್ತಾಯ್ತಾ, ಇವಾಗ ಮಧ್ಯಾಹ್ನ ಊಟ ಮಾಡ್ಕೊಂಡು ಟ್ರೈ ಮಾಡೋಣ ನಿಮ್ಮ ಮುಂದೆ ಕ್ಯಾಮ್ರಾದಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ಅಷ್ಟರಲ್ಲಿ ಪ್ರೀತಮ್ ಇವಾಗ ಆಚೆ ಹೋಗೋಣ ಅಂತಿದ್ದಾನೆ ಜಯನಗರಗೆ. ನಾವು ಮೊನ್ನೆನೂ ಕೂಡ ಹೋಗಿದ್ವಿ, ವೆಸ್ಟ್ ಸೈಡ್ ಎಲ್ಲ ಹೋಗಿದ್ದೆ. ಲಾಸ್ಟ್ ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಅವತ್ತು ಹೋದಾಗ ನಮಗೆ ಪ್ರೀತಮ್ ಏರ್ಪೋರ್ಟ್ಸ್ ತೊಗೊಳ್ಬೇಕಂತ ಹೋಗಿದ್ದು. ಅವ್ನಿಗೆಲ್ಲೂ ಸ್ಟಾಕ್ ಇರಲಿಲ್ಲ, ಸಿಗಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ ಜಯನಗರ, ಏರ್ಪೋರ್ಟ್ಸ್ ತೊಗೊಳ್ಬೇಕು. ಆ್ಯಂಡ್ ಅದೇ ಟೈಮಲ್ಲಿ ನಾನು ಏರ್ ಫ್ರೈಯರ್ ಕೂಡ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಿಕಾಸ್ ಇಟ್ ವಾಸ್ ನಾಟ್ ಟೂ ಮಚ್ ಎಕ್ಸ್ಪೆನ್ಸಿವ್. ನಾನು ಜಾಸ್ತಿ ಎಕ್ಸ್ಪೆನ್ಸಿವ್ ಅಂದ್ಕೊಂಡಿದ್ದೆ, ತುಂಬ ಎಕ್ಸ್ಪೆನ್ಸಿವ್ ಇಲ್ಲ. ಸೊ ತೊಗೊಳ್ಳೋಣ, ಟ್ರೈ ಮಾಡೋಣ ಅಂತ. ಪ್ರೀತಮ್ ನಗ್ತಾ ಇದ್ದ, ಏರ್ ಫ್ರೈಯರ ಏನು ಕುಕ್ ಮಾಡ್ತೀಯಾ ನೀನು ಅಂತ. ನನಗೆ ಈಗಲೇ ಏನು ಕುಕ್ ಮಾಡೋಕ್ಕೆ ಇಷ್ಟ ಇಲ್ಲ, ನೋಡೋಣ ಒಂದು ಸರಿ ತೊಗೊಳ್ಳೋಣ, ಟ್ರೈ ಮಾಡೋಣ ಅಂತ. ಏರ್ ಫ್ರೈಯರ್ ತೊಗೋತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಇವಾಗ ಏರ್ಪೋರ್ಟ್ಸ್ ತೊಗೊಳಕ್ಕೆ ಹೋಗ್ತಿದ್ದೀವಿ. ಸೊ ಅದಾದಮೇಲೆ ಊಟ ಮಾಡ್ತೀವಿ, ಇಲ್ಲ ಊಟ ಮಾಡ್ಕೊಂಡು ಏರ್ಪೋರ್ಟ್ಸ್ ತೊಗೊಳಕ್ಕೆ ಹೋಗ್ತೀವಿ. ಮನೆಯೆಲ್ಲ ಫುಲ್ ಅಡುಗೆ ಮನೆ ಪ್ರತಿಯೊಂದು ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ, ಮನೆ ಪೂರ್ತಿ. ಐ ಆಮ್ ಹ್ಯಾಪಿ. ಇವಾಗ ಇದ್ದಿದ್ರೆ ದೇವ್ರ ಮನೆ ಒಂದು ಕ್ಲೀನ್ ಮಾಡ್ತಾ ಇದೆ, ಅದು ಒಂದು ಪೆಂಡಿಂಗ್ ಇದೆ. ಮೇ ಬಿ ಐ ಡೂ ದಟ್ ಟುಮಾರೋ ಆರ್ ಡೇ ಆಫ್ಟರ್. ಕಮ್ ನೌ ಲೆಟ್ಸ್ ಗೋ. ಐ ಆಮ್ ಹ್ಯಾಪಿ. ಶಾಪಿಂಗ್ ಅಂದರೆ ಖುಷಿ. ನಾನು ತೊಗೊತೀನೋ ಬಿಡ್ತೀನೋ, ಪ್ರೀತಮೇ ತೊಗೊಳ್ಳಿ ಏರ್ಪೋರ್ಟ್ಸ್, ಐ ಆಮ್ ಟು ಹ್ಯಾಪಿ. ಯಾ, ಲೆಟ್ಸ್ ಗೋ. We came here Jayanagara Empire to have lunch. ನಾನು ದೋಸೆ ತಿನ್ಬೇಕಂತ ಅನಿಸ್ತಿದೆ ಎಂಪೈರ್ದು. ಸೊ ಅದಕ್ಕೆ ಅಟ್ ದ ಸೇಮ್ ಟೈಮ್ ಎಂಪೈರಲ್ಲಿ ಕೊಕೊನಟ್ ಪುಡಿಂಗ್ ಸಿಗುತ್ತೆ. ಸೊ ಅದೆಲ್ಲ ತಿನ್ನೋಣ ಅನಿಸ್ತು, ಅದಕ್ಕೆ ಲೆಟ್ಸ್ ಗೋ. ನಾನು ದೋಸೆ ತಿನ್ಬೇಕಂತ ಬಂದಿದ್ದು, ಬಟ್ ದೋಸೆ ಇಲ್ಲ ಬಿಕಾಸ್ ಆಫ್ ದ ಗ್ಯಾಸ್ ಪ್ರಾಬ್ಲಮ್ ಮೇ ಬಿ. ಸೊ ವಿ ಹ್ಯಾವ್ ಆರ್ಡರ್ಡ್ ಪರೋಟ ಆ್ಯಂಡ್ ಪೆಪ್ಪರ್ ಚಿಕನ್. ಆ್ಯಂಡ್ ಇದ್ರ ಜೊತೆ ನನ್ನ ಫೇವ್ರೆಟ್ ವಿಂಗ್ಸ್ ಆರ್ಡರ್ ಮಾಡಿದ್ದೀವಿ. ಸೊ ಅದು ಕೂಡ ಇಲ್ಲ ಅಂದರು. ಆಮೇಲೆ ರಿಕ್ವೆಸ್ಟ್ ಮೇಲೆಗೆ ಮಾಡ್ತಾ ಇದ್ದಾರೆ, ಏನೋ ಡಿಮ್ಯಾಂಡ್ ಮೇಲೆ. ನಂಗೆ ಇಷ್ಟ ಇದ್ದಿರೋದು ಒಂದು ಅಂದರೆ ಪರೋಟ. ನಾನು ತಿನ್ನಲ್ಲ, ಬಟ್ ಯಾವಾಗಲೂ ಒಂದ್ಸಲಿ ತಿನ್ನೋಕೆ ಓಕೆ. ಇವತ್ತು ವಿಧಿ ಇಲ್ಲದೆ ಓಕೆ ಅಂದ್ಕೊಂಡೆ. ದೋಸೆ ಅಂತ ಎಷ್ಟು ಆಸೆಯಿಂದ ಬಂದಿದೆ ಗೊತ್ತಾ. ನಾನು ಫೇವ್ರೆಟ್ ಎಂಪೈರಲ್ಲಿ ತವಾ ವಿಂಗ್ಸ್ ಬಂತು. ಐ ಥಿಂಕ್ ಆಫ್ಟರ್ ಏಜಸ್ ಐ ಆಮ್ ಹ್ಯಾವಿಂಗ್ ಇಟ್. ಆ್ಯಕ್ಚುಲಿ ಎಂಪೈರಿಗೆ ಬಂದೇ ತುಂಬ ದಿನಗಳಾಗೋಗಿದೆ. ಇದೇ ಟೇಸ್ಟ್ ಇರುತ್ತೆ. ಹಾಲಲ್ಲಿ ಅವಾಗ ತಿನ್ವಲ್ಲ ನಾವು, ಅದೇನದು ಗ್ರಿಲ್ಲ. ಆರಾರಗ್ನ ರೋಡ್ ಸೈಡು, ವಿಚ್ ಇಸ್ ದಟ್ ಸಮೃದ್ಧಿ ಹೋಟೆಲ್ ಹತ್ರ ಏನೋ ಗ್ರಿಲ್ಸ್ ಇದೆ, ರೋಡ್ ಸೈಡೇ ಮಾಡ್ತಾರೆ. ಅಲ್ಲೂ ಅಷ್ಟೇ, ನೀವು ತಿಂದರೆ ಇದೇ ಟೇಸ್ಟ್ ಇರುತ್ತೆ. ಖಾಲಿ. ಸೊ ಗೀ ರೈಸ್ ತೊಗೊಂಡ್ವಿ, ಅದು ಸಕ್ಕತ್ತಾಗಿದೆ. ಇದು ಹಂಗೆ ಇದೆ, ಬಿಕಾಸ್ ಇದು ಬಂದಮೇಲೆ ಇದನ್ನು ಯಾರೂ ತಿನ್ನಲಿಲ್ಲ. ವಿ ಶುಡ್ ಗೆಟ್ ಪಾರ್ಸಲ್ ಇವಾಗ ಅಷ್ಟೇ. ಆ್ಯಂಡ್ ಇವಾಗ ಲಾಸ್ಟಲ್ಲಿ ಎಂಪೈರಿಗೆ ಬಂದಮೇಲೆ ಕೋಕೋನಟ್ ಪುಡ್ಡಿಂಗ್ ತಿಂದೆ ಹೆಂಗೆ ಹೋಗೋದು.
ಸೊ ಇವಾಗ ಕೋಕೋನಟ್ ಪುಡ್ಡಿಂಗ್ ತಿಂದು ದೆನ್ ವಿ ಆರ್ ಡನ್ ವಿತ್ ಆರ್ ಲಂಚ್ ಆ್ಯಂಡ್ ಪ್ರೀತಮ್ಗೆ ಶೋ ಆಫ್ ಇದೆ ಅಂತ ಕೆಳಗಡೆ ಸುಮ್ಮನೆ ರೇಕ್ಸ್ ಆ ಥರ ಹೇಳ್ತಾಯಿದೆ ಬೈ ಟು ಗೆಟ್ ಟು ಇದೆ ಫ್ರೀ ಹಂಗೆ ಹಿಂಗೆ ಅಂತ. ಸೊ ಹೋಗೋಣ ಅಂತ ಅಂದಿದ್ದಾನೆ, ನೋಡೋಣ. ಲೇಟ್ಲಿ ಶೋ ಆಫಲ್ಲಿ ತುಂಬ ಅಂದರೆ ಶೋ ಆಫ್ದು ಅಡ್ವರ್ಟೈಸ್ ತುಂಬ ಬರ್ತಿದೆ ನನಗೆ. ಇನ್ಸ್ಟಾ ಆಗಿರ್ಬೋದು, ಆಜಿಯೋ, ಮಿಂತ್ರಾದಲ್ಲೆಲ್ಲ ಶೋ ಆಫ್ ಇದೆ ಬ್ರ್ಯಾಂಡು. ಸೊ ತುಂಬ ಅಡ್ವರ್ಟೈಸ್ ಬರ್ತಿದೆ ನನಗೆ. ಅಂದರೆ ಔಟ್ಫಿಟ್ಸು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ವೆಕೇಷನ್ಸ್ಗೆ ರಿಲೇಟೆಡ್ ಥರ ಇತ್ತು. ಸೊ ಸುಮ್ಮನೆ ಇಲ್ಲೊಂದು ಸ್ಟೋರ್ ಇದೆಯಲ್ಲ, ನೋಡೋಣ. ನೋಡ್ಬೇವ ಹೆಂಗ್ ಆಟ ಆಡ್ತಾ ಇದೆ. ವಿ ಹ್ಯಾವ್ ಕಮ್ ಟು ಶೋ. ಶೋ ಆಫ್ ಇಂದ ಬಂದೆ. ಕಲೆಕ್ಷನ್ ಚೆನ್ನಾಗಿಲ್ಲ ಅಂತಲ್ಲ, ದ ಕಲೆಕ್ಷನ್ ಇಸ್ ಟೂ ಗುಡ್, ಬಟ್ ಇಟ್ಸ್ ನಾಟ್ ಟೈಮ್ ಟು ಶಾಪ್ ದೋಸ್ ಔಟ್ಫಿಟ್ಸ್ ಅನ್ನೋ ಥರ ಅನಿಸ್ತು. ಅಂದರೆ ಒಂಥರ ಈಗೆಲ್ಲೋ ವೆಕೇಷನ್ ಹೋಗ್ತಿದ್ದೀವಿ ಅಂದರೆ ಆ ಥರ ಅಂತ ಅನಿಸ್ತು. ಇಟ್ಸ್ ನಾಟ್ ಟೈಮ್ ಟು ಶಾಪ್ ದೋಸ್ ಔಟ್ಫಿಟ್ಸ್ ಅಂತ ಅನಿಸ್ತು. ಆ್ಯಂಡ್ ತುಂಬ ಕ್ಯಾಶುವಲ್ ಆಗಿರೋದು ನಂಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಅದೇ ಹೇಳೋದ್ನಲ್ಲ, ಚೆನ್ನಾಗಿರೋದೆಲ್ಲ ಇಷ್ಟ ಆಯಿತು, ಬಟ್ ಇಟ್ಸ್ ನಾಟ್ ಟೈಮ್ ಟು ಶಾಪ್. ಬಟ್ ಚೆನ್ನಾಗಿದೆ, ಕಲೆಕ್ಷನ್ ಇಸ್ ಲೈಕ್ ಓಕೆ ನೈಸ್. ಏನು ಶಾಪ್ ಮಾಡೋದು ಬೇಡ, ಎನಿ ಹೌ ಜಿಮ್ಕಿಲೆ ಶಾಪ್ ಮಾಡೋಣ, ಜಿಮ್ಕಿಲೆ ಏನಾರು ತೊಗೊಳ್ಳೋಣ ಅಂತ ಎನಿ ಹೌ ತೊಗೊಳಕ್ಕಾದ್ದು, ಅದಕ್ಕೆ ಬಂದಿರೋದು. ಸೊ ಜಿಮ್ಕಿಲ್ ನಾನು ಏನೇನು ತೊಗೊತೀನಿ ಅಂತ ನೋಡಬೇಕಂದ್ರೆ ಮೇ ಬಿ ಇಷ್ಟರಲ್ಲಿ ಆಲ್ರೆಡಿ ಅದು ಬಂದಿದೆಯಾ ಅಥವಾ ಈ ವಿಡಿಯೋ ಆದಮೇಲೆ ಅದು ಮೇ ಬಿ ಬರ್ಬೋದು. ಸೊ ಐ ಹ್ಯಾವ್ ಡನ್ ಅ ಶಾಪಿಂಗ್ ಚಾಲೆಂಜ್. ಗೋ ಚೆಕ್ ದಟ್ ವಿಡಿಯೋ. ಇಫ್ ಐ ಹ್ಯಾವ್ ನಾಟ್ ಅಪ್ಲೋಡೆಡ್, ವೆಯ್ಟ್, ಐ ವಿಲ್ ಅಪ್ಲೋಡ್ ದಟ್ ವಿಡಿಯೋ. ವಿಜಯ್ ಸೇಲ್ಸು, ಪೈ ಇಂಟರ್ನ್ಯಾಷನಲ್ ಆ ಥರ ತೊಗೊತೀವಿ. ನನಗೆ ಏರ್ ಫ್ರೈಯರು ಸಿಗುತ್ತೆ ಅಂತ. ವಿ ಕೇಮ್ ಹಿಯರ್ ಟು ಗೆಟ್ ಏರ್ಪೋರ್ಟ್ಸ್. ಸೊ ಮೊಬೈಲ್ ಶಾಪ್ ಥರ ಬಂದಿದ್ದೀವಿ. ಸೊ ನನಗೆ ಏರ್ ಫ್ರೈಯರ್ ಸಿಗಲ್ಲ. ಸೊ ನಾನು ಅಲ್ಲಿ ನೋಡಿದ್ದೆ ಅಲ್ಲ, ಸೊ ಅಲ್ಲಿ ಶಾಪ್ ಮಾಡ್ತಾಯಿದ್ದೀವಿ ಅಂತ ಅಂದ್ಕೊಂಡೆ. ನಾವು ಲೆಟ್ಸ್ ಗೆಟ್ ಏರ್ಪೋರ್ಟ್ಸ್. ಸ್ಟೋರಲ್ಲಿ ವಿಚ್ ಇಸ್ ವಾಟ್ ಇಸ್ ದಿಸ್ ಚಾನಲ್ 9 ಅನ್ಕೊತೀನಿ ದ ಸ್ಟೋರ್ ನೇಮ್. ಸ್ಯಾಮ್ಸಂಗ್. ಇಲ್ಲಿ ಡೈಸನ್ ಇತ್ತು, ವಾಟ್ ಇಸ್ ದಟ್ ಮಾರ್ಷಲ್ ಇತ್ತು. ಸೊ ಆಲ್ರೆಡಿ ನಾನು ಮಾರ್ಷಲ್ ಬೇಕಂತ ಹೇಳಿದ್ದೀನಿ. ಸೊ ತರಿಸ್ಕೊಡ್ತೀನಿ, ನೆಕ್ಸ್ಟ್ ಕಾಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವಿ ಗಾಟ್ ಏರ್ಪೋರ್ಟ್ಸ್ ಆ್ಯಂಡ್ ವಿ ಗಾಟ್ ಒನ್ ವಾಚ್ ಥಿಂಗ್ ಆ್ಯಂಡ್ ಕೇಸ್, ಏರ್ಪೋರ್ಟ್ ಕೇಸ್ ಎಲ್ಲ. ಇವಾಗ ವಿಲ್ ಗೋ ಫಾರ್ ಜಿಮ್ಕಿ. ವಿ ಹ್ಯಾವ್ ಶಾಪ್ಡ್ ಸಮ್ ಜುವೆಲ್ಸ್ ಫ್ರಮ್ ಜಿಮ್ಕಿ ಆ್ಯಂಡ್ ವಿ ಆರ್ ಡನ್ ವಿತ್ ದ ಚಾಲೆಂಜ್. ಹೇಳಿದ್ನಲ್ಲ, ಇದು ಏನು ತೊಗೊಂಡಿದ್ದೀನಿ ಅಂತ ಗೊತ್ತಾಗಬೇಕಂದ್ರೆ ಯು ಶುಡ್ ವಾಚ್ ದ ಚಾಲೆಂಜ್ ವಿಡಿಯೋ. ಆ್ಯಸ್ ಸೂನ್ ಆ್ಯಸ್ ಐ ಕಮ್ ಹೋಮ್, ನಾನು ಲಿಟ್ರಲಿ ಮರ್ತು ಹೋಗಿದ್ದೆ ದಟ್ ನಾನು ಇಡ್ಲಿಗೆ ನೆನೆಸಿದ್ದೆ. ಇವಾಗ ನೆನಪಾಗ್ತಿದೆ, ತುಂಬಾ ಲೇಟ್ ಆಗೋಯ್ತು. ನಾನು ಒಂದು 4-5 ಹಂಗಾದರೂ ರುಬ್ಬಬೇಕು. ಸೊ ಇವಾಗ 6:30 ಆಗ್ತಿದೆ. ಇಮಿಡಿಯೇಟ್ ಇಡ್ಲಿಗೆ ರುಬ್ಬೋಣ. ನಾಳೆ ಇಡ್ಲಿ ಕಡಲೆಕಾಳು ಸಾಂಬಾರು ಮಾಡ್ಕೊಳ್ಬೇಕು, ಅದು ಕಾಂಬಿನೇಷನ್ ಅಂತ ಅಂದ್ಕೊಂಡಿದ್ದೀನಿ. ದೆನ್ ವಿ ವಿಲ್ ಟೇಸ್ಟ್, ರುಬ್ಬಾದ ಮೇಲೆ ವಿ ಗೋನ ಟೇಸ್ಟ್ ದಿಸ್ ವೈರಲ್ ಮ್ಯಾಂಗೋ ಐಸ್ ಕ್ರೀಮ್. ಹಿಯರ್ ವಿ ಗೋ. ಇದು ಹಕ್ಕೋ ಆಮ್ಚಿ ಮ್ಯಾಂಗೋ ಐಸ್ ಕ್ರೀಮ್ ತುಂಬ ವೈರಲ್ ಇದೆ. ಸೊ ಅದಕ್ಕೆ ನಾನು ತರಿಸಿದ್ದೀನಿ, ಟ್ರೈ ಮಾಡೋಣ ಅಂತ. ಎಸ್, ವಾವ್, ಇದೇ ಶೇಪ್ ನೋಡಿದ್ದಿದ್ದು ನಾನು. ಇದೇ ಶೇಪ್ ನೋಡಿದ್ದಿದ್ದು. ಸೊ ಹಿಂಗಿದೆ. ನೋಡಿದ್ದ ನೀನಿದು? ಇಲ್ಲ ತಾನೆ? ಬಾಯ್ಲಿ ಅಮ್ಮ. ವಾವ್, ನೈಸ್. ಇದು ಕ್ರ್ಯಾಕ್ ಆದಂಗಿದೆ ಮೇಲೆ. ಹಾಂ ಹೌದು, ಕೆಳಗಡೆ ನಂದು ಕ್ರ್ಯಾಕ್ ಆಗಿದೆ. ನಮ್ಮ ಆರ್ನ ಆಲ್ರೆಡಿ ತಿಂದಿದ್ದಾಳೆ ನಮ್ಮ ನೈಬರು. ಸೊ ಅವಳು ಹೇಳ್ತಾ ಇದ್ಲು ಚೆನ್ನಾಗಿರುತ್ತೆ ಅಂತ. ಇವಾಗ ನೋಡಿಬಿಟ್ಟು ಆ್ಯಂಡ್ ಕ್ರ್ಯಾಕ್ ಆಗಿರುತ್ತೆ ಅಂದು ಹಂಗೆ ಆಗಿದೆ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ಈ ಚಾಕ್ಲೇಟ್ ಒಳಗಡೆ ಸ್ಪೂನಲ್ಲಿ ತಿನ್ನಂಗಿಲ್ಲ, ಅದು ಕಚ್ಕೊಂಡು ತಿನ್ಬೇಕು. ಹಂಗೆ. ಹೌದಾ? ಇಟ್ಕೊಂಡು ಕಚ್ಕೊಂಡು ತಿನ್ಬೇಕು, ಅದು ಸ್ಪೂನಲ್ಲಿ ತಿನ್ಬಾರ್ದು. ಓಕೆ, ಟ್ರೈ ಮಾಡ್ತೀನಿ. ಹಿಂಗಿದೆ. ಸೊ ನಮ್ಮ ಅಣ್ಣ ಬೇರೆ ಹೌದು, ಇದು ಸ್ಪೂನಲ್ಲಿ ಬ್ರೇಕ್ ಮಾಡೋಕ್ಕಾಗಲ್ಲ. ಟ್ರೈ ಮಾಡೋಣ. ಹಂಗೆ ತಿನ್ಬೇಕು.
ಮ್ಯಾಂಗೋ ಐಸ್ ಕ್ರೀಮ್ ಒಳಗಡೆ. ಮ್ಯಾಂಗೋ ಥರನೇ ಇದೆ. ಒಳಗಡೆ ಮ್ಯಾಂಗೋ ಐಸ್ ಕ್ರೀಮ್ ಇದೆ. ದಿಸ್ ಇಸ್ ಹೌ ಇಟ್ ಈಸ್. ಕಾನ್ಸೆಪ್ಟ್ ಹೆಂಗೆ ಮಾಡಿದ್ದಾರೆ ಅಂದರೆ ನಾವು ಮ್ಯಾಂಗೋ ತಿಂತೀವಲ್ಲ ಹಿಂಗೆ ಇಟ್ಕೊಂಡು ಕಾಯಿನೇ ಆಗಲಿ ಮಾವಿನ ಹಣ್ಣು ಆ ಥರ ಮಾಡಿದ್ದಾರೆ. ಹೊರಗಡೆ ಬಂದುಬಿಟ್ಟು ಲೇಯರಿಂಗು ಚಾಕೋಬಾರಲ್ಲೆಲ್ಲ ಇರುತ್ತಲ್ಲ ಆ ಥರ, ಆ್ಯಂಡ್ ಒಳಗಡೆ ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ ಆ ಥರ. ತುಂಬ ಏನೋ ವಾವ್ ಅನ್ನೋ ಥರ ಇಲ್ಲ, ನಾರ್ಮಲ್ ಮ್ಯಾಂಗೋ ಐಸ್ ಕ್ರೀಮ್ ಹೆಂಗಿರುತ್ತೆ ಹಾಗೆ ಇದೆ, ಬಟ್ ಶೇಪು ಇದೆಲ್ಲ ಹಿಂಗೆ ಮಾಡಿದಾರಲ್ಲ ಅದಕ್ಕೆ ಹಂಗೆ ಅನಿಸ್ತಿದೆ. ಇಟ್ಸ್ ನೈಸ್, ಚೆನ್ನಾಗಿದೆ. ಮ್ಯಾಂಗೋ ಐಸ್ ಕ್ರೀಮ್ ಹೆಂಗಿರುತ್ತೆ ಅದೇ ಟೇಸ್ಟ್ ಇದೆ. ಚೆನ್ನಾಗಿದೆಯಾ? ಆಲ್ರೆಡಿ ತಿಂದಿದ್ಯಾ ಅಲ್ವಾ ನೀನು ಕಳ್ಳಿ? ನಾನು ನಿನ್ನ ಜೊತೆ ಟ್ರೈ ಮಾಡೋಣ ಅಂದ್ಬಿಟ್ಟೆ ಕರೆದಿತ್ತು. ನೋಡಿದ್ರೆ ಅವಳು ಆಲ್ರೆಡಿ ತಿಂದಿದ್ದಾಳೆ. The next morning. ಗುಡ್ ಮಾರ್ನಿಂಗ್, ದಿಸ್ ಇಸ್ ಅ ನೆಕ್ಸ್ಟ್ ಡೇ. ಇಡ್ಲಿ ಉಬ್ಬಿರೋದು ನೋಡಿದ್ರೆ ಸರಿಯಾಗಿ ಫರ್ಮೆಂಟೇಷನ್ ಆಗಿದೆ. ಇಲ್ಲಿ ಇದ್ದಿದ್ದು ಸಕ್ಕತ್ತಾಗಿದೆ, ನೋಡಿದ ತಕ್ಷಣ ಖುಷಿ ಆಯಿತು. ಆ್ಯಂಡ್ ವೇರ್ ಇಸ್ ಕಡಲೆಕಾಳು, ಕಡಲೆಕಾಳು ನೆನೆಸಿದ್ದೆ. ಇವಾಗ ಕಡಲೆಕಾಳು ಸಾಂಬಾರು ಇಡ್ಲಿ ಮಾಡಬೇಕು. ಇಟ್ಸ್ 8:30. ಇನ್ನು 9:30 ಒಳಗಡೆ ಎಲ್ಲ ಪ್ರಿಪೇರ್ ಆಗಿಬಿಡತ್ತೆ. ಆಲ್ಮೋಸ್ಟ್ ಮಸಾಲೆನೂ ರುಬ್ಕೊಂಡಿದ್ದೀನಿ ಸಾಂಬಾರಿಗೆ, ಕುಕ್ಕರ್ಗೆ ಹಾಕಿ ಕೂಗ್ಸೋದು ಅಷ್ಟೇ. ದಿಸ್ ಈಸ್ ಹೌ ದ ಡೇ ಸ್ಟಾರ್ಟೆಡ್. ನೋಡೋಣ, ಇವತ್ತು ಸ್ವಲ್ಪ ಫಿಲ್ ಮಾಡಬೇಕು. ಜುಮ್ಕಾಯಿಂದ ನಾನೇ ಜುಮ್ಕಿಯಿಂದ ಏನೇನು ತಂದಿದ್ದೆ ಅದನ್ನು ಸಪ್ರೇಟ್ ವಿಡಿಯೋ ಇದಲ್ವ, ಅದೊಂದು ಹಾಲ್ ವಿಡಿಯೋ ಅದೊಂದು ಮಾಡಬೇಕು. ಸೊ ಅದು ಬಿಟ್ಟರೆ ನೋಡೋಣ ಯಾವ್ದು ಸಾರಿ ಲುಕ್ ಏನಾದ್ರು ಮಾಡ್ತೀನ ಇವತ್ತು ಏನು ಅಂತ. ಬಟ್ ಇಲ್ಲ, ಇವತ್ತು ರೆಸ್ಟ್ ತೊಗೊಳ್ಳೋಣ ಅಂತ. ಬಿಕಾಸ್ ಮೊನ್ನೆ ಲೈಕ್ 4 ಡೇಸಿಂದನೂ ಕಾಲು ಏಟಾಗಿದ್ದಿಂದನೂ ಓಡಾಡಿದ್ದೀನಿ ಅಂತ. ಸೊ ಅದಕ್ಕೇನೋ ನನ್ನ ಕಾಲು ಇನ್ನೂ ಸರಿನೇ ಹೋಗಿಲ್ಲ. ಫುಲ್ ಕಂಪ್ಲೀಟಾಗಿ ನಾನು ವಾಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ರೀತಮ್ ಬೈತಾ ಇದ್ದ, ಇನ್ನು ಸುತ್ತದೇ ಆಯಿತು ಅಂತ. ಸೊ ಇವತ್ತು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ, ನೋಡೋಣ. ಆದರೆ ಫಿಲ್ಮ್ ಮಾಡ್ತೀನಿ, ಇಲ್ಲ ರೆಸ್ಟ್ ತೊಗೊತೀನಿ, ಆರಾಮಾಗಿ ಚಿಲ್ ಮಾಡ್ತೀನಿ. ಅಮೆಝಾನ್ ಪ್ರೈಮ್ ಅಥವಾ ಯಾವುದಾದ್ರೂ ಮೂವೀಸ್ ನೋಡಿಕೊಂಡು ಅಥವಾ ಸೀರೀಸ್ ನೋಡಿಕೊಂಡು. ಸೊ ಇಡ್ಲಿ ಮಾಡಿ ಇಟ್ಬಿಟ್ರೆ, ಇಡ್ಲಿ ಎಲ್ಲ ಮಾಡಿದ್ರೆ ಬಿಸಿಬೇಳೆ ಭಾತೆಲ್ಲ ಮಾಡಿದ್ರೆ ಬೆಳಗ್ಗೆ ಮಧ್ಯಾಹ್ನ 2 ಟೈಮು ತಿನ್ಕೊತೀನಿ ನಾನು. ಸೊ ಆ ಥರ ಸಾಂಬಾರು ಇರುತ್ತೆ, ರೈಸ್ ಮಾಡ್ಕೊಳ್ಬೋದು, ಆ ಥರ ಇವತ್ತು ಫುಲ್ ಚಿಲ್ ಇರುತ್ತೆ. ಸೊ ಆರಾಮಾಗಿ ಏನಾದ್ರು ಮೂವೀಸ್ ಆ ಥರ ಏನಾದ್ರು ನೋಡೋಣ. ನಾನು ರೀಸೆಂಟಾಗಿ ತಾಯಿ ಕಿ ಜಾವಿ ಮೂವಿ ನೋಡಿದೆ, ವಿಚ್ ಈಸ್ ಇನ್ ಹಾಟ್ಸ್ಟಾರ್. ಐ ಲವ್ ದ ಮೂವಿ ಆ್ಯಂಡ್ ಪ್ರೀತಮ್ ಆಲ್ಸೋ ಲವ್ಡ್ ಇಟ್. ತುಂಬ ಲಾಂಗ್ ಇಲ್ಲ ಮೂವಿ, 1-2 hours ಇರ್ಬೋದೇನೋ, ತುಂಬ ಅಂದರೆ ಡ್ರ್ಯಾಗ್ ಇಲ್ಲ. ಬಟ್ ವಾಟ್ ಅ ಬ್ಯೂಟಿಫುಲ್ ಮೂವಿ. ಅಟ್ ದ ಎಂಡ್ ಇಟ್ ಹ್ಯಾಸ್ ಅ ಬ್ಯೂಟಿಫುಲ್ ಸ್ಟ್ರಾಂಗ್ ಮೆಸೇಜ್. ಐ ತೋ ಲವ್ಡ್ ಇಟ್. ದ ಮೂವಿ, ದ ಆ್ಯಕ್ಟಿಂಗ್, ಓ ಮೈ ಗಾಡ್, ಹೌ ಶಿ ಹ್ಯಾಡ್ ಡನ್ ದಟ್ ರಗಡ್ ಅಥವಾ ಒಂಥರ ದಟ್ ಬ್ಯಾಡ್ ಆಸ್ ವುಮೆನ್ ವೈಬ್ಸ್ ಎಲ್ಲ ಸಕ್ಕತ್ತಾಗಿತ್ತು. ನನಗೂ ಇಷ್ಟ ಆಯಿತು, ಪ್ರೀತಮ್ಗೂ ತುಂಬಾ ಇಷ್ಟ ಆಯಿತು. ಐ ಹೈಲಿ ರೆಕಮೆಂಡ್. ಆ್ಯಂಡ್ ವಿಮೆನ್ ಓರಿಯೆಂಟೆಡ್ ಮೂವಿನೇ ಅದು. ಸೊ ಎಲ್ಲ ವಿಮೆನ್ಸ್ ಔಟ್ ದೇರ್, ಯು ರಿಯಲಿ ವಾಂಟ್ ವಾಚ್. ಆ್ಯಂಡ್ ಐ ಥಿಂಕ್ ಅದು ರಿಯಲ್ ಸ್ಟೋರಿ ಅಂತ ಹೇಳ್ತಾಯಿದ್ರು, ಐ ಆಮ್ ನಾಟ್ ಶ್ಯೂರ್. ಸೊ ರಿಯಲ್ ಸ್ಟೋರಿ ಯಾರ್ದು ರಿಯಲ್ ವಿಮೆನ್ದೆ ತಮಿಳ್ನಾಡಲ್ಲಿ ಇರೋದನ್ನ ತೋರಿಸಿದ್ದಾರೆ ಅಂತ. ಆ ಥರ ಏನಾದ್ರು ಇದ್ದರೆ ಐ ಟೋ ಲವ್ಡ್ ಇಟ್. ಇನ್ನೂ ಜಾಸ್ತಿ ರಿಯಲ್ ಕ್ಯಾರೆಕ್ಟರ್ ಏನಾರು ಹಂಗಿದ್ರೆ ಐ ಆಮ್ ಲೈಕ್ ಏ ಅಂತ. ಬಟ್ ಎಲ್ಲೋ ಒಂದು ಕಡೆ ಅನಿಸುತ್ತೆ ನನಗೆ ಆ ಥರ ಇನ್ಸ್ಪೈಟ್ ಆಫ್ ದ್ಯಾಟ್. ಆ್ಯಂಡ್ ಎಷ್ಟೊಂದಾಗಿರ್ಬೋದು, ನಾವು ಎಷ್ಟೇ ಲೈಫಲ್ಲಿ ಹೆಂಗೆ ಏನೇ ಇದ್ರೂ, ಸೊ ಎಷ್ಟೇ ನಾವು ಓಡಾಡ್ಕೊಂಡು ಅಥವಾ ವಾಟ್ ಎವರ್ ಇದ್ರೂ ಈ ಜನ್ರೇಷನಲ್ಲಿ, ಬಟ್ ನಾವು ನೆಕ್ಸ್ಟ್ ನಮ್ಮವ್ರಿಗೆ ಏನು ಬಿಟ್ಟು ಹೋಗ್ತೀವಿ, ದಟ್ ಈಸ್ ಆಲ್ಸೋ ಮ್ಯಾಟರ್ಸ್ ಅಂತ ಅನಿಸುತ್ತೆ ನನಗೆ. ಅಟ್ ದ ಸೇಮ್ ಟೈಮ್ ನಮ್ಮ ಡಿಗ್ನಿಟಿಲಿ ನಾವು ಹೆಂಗೆ ಬದುಕ್ತೀವಿ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಸೊ ಐ ಲವ್ ದ ಮೂವಿ, ಹೈಲಿ ರೆಕಮೆಂಡ್. ನೋಡೋಣ ಇವತ್ತು ಯಾವುದು ನೋಡ್ತೀನಿ. ಮಾತಾಡ್ತಾ ನಿಂತ್ಕೊಂಡ್ರೆ ಆಗಲ್ಲ. ನಾವು ಲೆಟ್ಸ್ ಪ್ರಿಪೇರ್ ದ ಬ್ರೇಕ್ಫಾಸ್ಟ್. ನಮ್ಗೆ ಸಿ ಯು ಆಲ್. ಬ್ರೇಕ್ಫಾಸ್ಟ್ ಇಸ್ ಡನ್. ಬಟ್ ನಾನು ಉದ್ನೋಡೆ ಮಾಡೋಣ ಅಂತ ನೆನೆಸಿದ್ದೆ, ಆಯಿತಾ, ಮರ್ತೇ ಹೋದೆ ನಾನು. ಬಟ್ ಇವಾಗ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಬಿಕಾಸ್ ನಂದಿನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಈಗ ಸಾಂಬಾರು ಇಡ್ಲಿ ಆಗಿರೋದು. ಇಡ್ಲಿ ಅಂತೂ ನೋಡಿ ಸಕ್ಕತ್ತಾಗಿ ಬಂದಿದೆ. ನನಗಂತೂ ಏನು ಮಾಡೋಕ್ಕೆ ಬರ್ತಾ ಇಲ್ದಿರು, ಇಷ್ಟು ಸ್ಮೂತಾಗಿ ಇಷ್ಟು ಚೆನ್ನಾಗಿ ಇಡ್ಲಿ ಮಾಡ್ತಿದ್ದೀನಿ ಅಂದರೆ ನನಗೇ ಶಾಕ್ ಮತ್ತು ಖುಷಿ ಎರಡೂ ಆಗುತ್ತೆ. ಆ್ಯಂಡ್ ಇವಾಗ ನಾನಿಲ್ಲಿ ಉದ್ನೋಡೆಗೆ ರೆಡಿ ಮಾಡ್ಕೊತಿದ್ದೀನಿ. ಸೊ ಕಾಯಿ ಮತ್ತು ವಾಟ್ ಈಸ್ ದಟ್ ಶುಂಠಿ ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪೆಪ್ಪರ್ನ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ ರೆಡಿ ಮಾಡಿಕೊಂಡು ಇವಾಗ ಇದನ್ನು ರುಬ್ಕೊಂಡು ಮಾಡೋಣ ಅಂತ ಅನ್ಕೊತಾ ಇದ್ದೀನಿ. ನಾರ್ಮಲ್ ಶೇಪ್ ರೌಂಡ್ ಆ ಥರ ಏನೂ ಬರಲಿಲ್ಲ, ಆದರೂ ನಾರ್ಮಲಾಗಿ ಮಾಡೋಣ ಅಂತ ನಂಗೆ ಯಾಕೋ ಆಸೆ ಆಗಿಬಿಟ್ಟಿತ್ತು ಮನೇಲೇ ಮಾಡ್ಕೊಂಡು ತಿನ್ಬೇಕಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೆಂಗೆ ಬರುತ್ತೆ ಏನು ನೋಡೋಣ. ಮನೇಲಿ ಉದ್ನೋಡೆ ಹಾಕ್ತಿದ್ದೀನಿ. ದಿಸ್ ಈಸ್ ಹೌ ಮೈ ಉದ್ನೋಡೆ ಬ್ಯಾಟರೀಸ್. ಆ್ಯಂಡ್ ಈ ಥರ ನೀರಿಗೆ ಬಿಟ್ಟರೆ ಈ ಥರ ಹಿಂಗಿರಬೇಕು ಕನ್ಸಿಸ್ಟೆನ್ಸಿ ಅಂತ ಹೇಳಿದರು. ಸುಮ್ಮನೆ ಟ್ರೈ ಮಾಡೋಣ ಅಂತ ಮಾಡಿದೆ, ನಿಜನ ಏನು ಅಂತ. ಬಟ್ ಸಿ ಕನ್ಸಿಸ್ಟೆನ್ಸಿ ಅಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನಂದು. ಇದು ಹೆಂಗೆ ಹಾಕೋದೀಗ, ಹಿಂಗೆ ಹಾಕೋಕ್ಕೂ ಬರ್ತಾ ಇಲ್ಲ.
ಆಫ್ಟರ್ ಇಡ್ಲಿ ಬ್ರೇಕ್ಫಾಸ್ಟ್ ಸೀನ್ಸ್ ನಂದು ಹಾರ್ಲಿಕ್ಸ್ ಬೂಸ್ಟ್ ಆ್ಯಂಡ್ ಪ್ರೀತಮ್ದು ಕಾಫಿ ಆ್ಯಂಡ್ ದಿಸ್ ಇಸ್ ದ ಮೆದುವಡ. ಇದು ಮೂರನೇ ಸರಿ ಹಾಕ್ತಾ ಇರೋದು ನಾನು. ಉದ್ದು ನೋಡೋಣ, ಅಂದರೆ ಚೆನ್ನಾಗಿದೆ. ಅಷ್ಟು ತಿಂದಿದ್ದಾನೆ ಪ್ರೀತಮ್, ಆಲ್ರೆಡಿ ತಿಂದು ಮುಗಿಸಿದ್ದಾನೆ. ಎಸ್, ಡನ್ ವಿತ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಕಾಫಿ, ಉದ್ದು ನೋಡೆ ಎಲ್ಲ ಮುಗೀತು. ಸೊ ಇವಾಗ ಟೈಮ್ 11 o'clock. ನೋ ಹೌ ಐ ಆಮ್ ಸರ್ವೈವಿಂಗ್ ದಿಸ್. ಸಿ ಈ ಥರ ನಂಗೆ ಫ್ಯಾನ್ ಇರಲೇಬೇಕು. ಸೊ ಇವಾಗ ಗೋನ ವಾಚ್ ಆ್ಯಸ್ ಐ ಸೆಡ್ ಮೂವಿನೋ ಏನಾದ್ರು ಹಾಕ್ಕೊಂಡು ಚಿಲ್ ಮಾಡೋಣ. ಬಿಕಾಸ್ ಹೊಟ್ಟೆ ತುಂಬ ತುಂಬಿದೆ ನಂಗೆ. ಮಧ್ಯಾಹ್ನನೂ ಹೊಟ್ಟೆ ಹಸಿಯೋ ಡೌಟು. ಸೊ ಇವಾಗ ಏನಾದ್ರು ಮೂವಿ ಸೀರೀಸ್ ಏನಾದ್ರು ಹಾಕ್ಕೊಂಡು ನೋಡ್ತೀನಿ. ಐಮ್ ಗೋನ ವಾಚ್ ದಿಸ್ ವಜಾಹ ಅನಿಸುತ್ತೆ ಸಮಥಿಂಗ್. ಇದು ಅಷ್ಟೇ ಲೈಕ್ ರಿಯಲ್ ಸ್ಟೋರಿ, ರಿಯಲ್ ಬೇಸ್ ಸ್ಟೋರಿ. ಇಟ್ಸ್ ಫನ್ ಅಂತ ಅನಿಸ್ತಿದೆ. ಆಲ್ 5 ಲ್ಯಾಂಗ್ವೇಜಸಲ್ಲಿದೆ. ಸೊ ನೋಡೋಣ. ಇದು ಜಿಯೋ ಹಾಟ್ಸ್ಟಾರಲ್ಲಿ ಹೆಂಗಿದೆ ನೋಡಿ. ಐ ವಿಲ್ ಟೆಲ್. ಐಮ್ ಗೋನ ಗಿವ್ ರಿವ್ಯೂ. 5 ಬಾಯ್ಸ್ದು ಸ್ಟೋರಿ, ಕಾಮಿಡಿ ಇದೆ ಅಂತ ಅನಿಸ್ತಾ ಇದೆ. ನೋಡೋಣ. The next day. Hi you guys. By the way, this is the next day and morning ಅಂತ ಅನಿಸ್ತಾ ಇಲ್ಲ. ಈಗ ಎದ್ದಿದ್ದೀನಿ. ಇಟ್ಸ್ ಬೀನ್ 11:30. 11:30. ಈಗ ಒಂದು 15 minutes ಆಯಿತು ಎದ್ದು ನನ್ನ ನಿತ್ಯ ಕರ್ಮಗಳನ್ನ ಮುಗಿಸಿ. ಆ್ಯಂಡ್ ಈ ಥರ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನೆನ್ನೆ ಇಟ್ ವಾಸ್ ಲೈಕ್ ಅ ಚಿಲ್ ಡೇ ಅಂತ. ಅಟ್ ದ ಸೇಮ್ ಟೈಮ್ ಇಟ್ ಇನ್ ಟುಕ್ ಇವನ್ ಶವರ್. ಸೊ ಈ ಥರ ಡೇಸ್ ನಿಮಗೂ ಇರುತ್ತೆ ಹೇಳಿ. ಬಟ್ ಗೊತ್ತಿಲ್ಲ, ಅಷ್ಟೊಂದೇನು ಶಕೆ ಅಷ್ಟೇನು ಅನಿಸ್ಲಿಲ್ಲ ನನಗೆ. ನೆನ್ನೆ ಶವರೇ ತೊಗೊಂಡಿಲ್ಲ ನಾನು. ಈ ಸಮ್ಮರಲ್ಲಿ ಐ ವಿಲ್ ನಾಟ್ ಸ್ಕಿಪ್ ದ ಶವರ್. ಬಟ್ ನೆನ್ನೆ ಆ ಥರ ಇತ್ತು ಡೇ. ಆ್ಯಂಡ್ 6 o'clock ಆಗೋಯ್ತು ನೈಟು. ಅದ್ರ ಮೇಲೆ ನಂಗೆ ಶವರ್ ತೊಗೊಳಕ್ಕೆ ಮನಸ್ಸೇ ಬರಲಿಲ್ಲ. ಸೊ ಈ ಥರ ಡೇಸ್ ನಿಮಗೂ ಇರುತ್ತೆ ನೋಡಿ. ನೆನ್ನೆ ವಾಸ್ ಲೈಕ್ ಕಂಪ್ಲೀಟ್ಲಿ ಚಿಲ್ ಆಗಿತ್ತು. ಸೊ ಇವತ್ತು ಹಂಗೆ ಮಾಡೋಕ್ಕಾಗಲ್ಲ ನಾನು. ಇವತ್ತು ಸ್ವಲ್ಪನಾದ್ರು ಪ್ರೊಡಕ್ಟಿವ್ ಇರಬೇಕು. ಸೊ ಈಗ ಆಲ್ರೆಡಿ ಗೀಸರ್ ಹಾಕಿದ್ದೀನಿ. ಈಗ ಶಾರ್ ತೊಗೊಳ್ಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇವಾಗ 11:30 ಏನು ಮಾಡ್ಕೊಂಡು ತಿನ್ನಲಿ. ಸೊ ಅದಕ್ಕೆ ಪರಂಪರೆಯ ಮಿಕ್ಸು ಹೆಲ್ತ್ ಮಿಕ್ಸ್ ಡ್ರಿಂಕ್ನ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ದಿಸ್ ವಿಲ್ ಬಿ ಸೋ ಗುಡ್ ಆ್ಯಸ್ ಅ ಬ್ರೇಕ್ಫಾಸ್ಟ್ ನನಗಂತ. ಐ ಆಮ್ ಯೂಸ್ ಟು ಇಟ್ ಅಲ್ಲ ಅದಕ್ಕೆ. ಸೊ ಯಾಕೆ ತಿನ್ಬಿಟ್ಟು ಫ್ರೆಶ್ ಆಗಿಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕು ಫಸ್ಟ್. ಬಿಕಾಸ್ ನಾಳೆ ಶುಕ್ರವಾರ ನಾನು ಪೂಜೆ ಮಾಡಲೇಬೇಕು ಅಟ್ ಅನಿ ಕಾಸ್ಟ್. ಅದಕ್ಕೆ ಇವತ್ತು ಫಸ್ಟ್ ಅದನ್ನು ತಿನ್ಬಿಟ್ಟು ದೇವ್ರ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಐ ವಿಲ್ ಫಿಲ್ಮ್ ದ ವಿಡಿಯೋ. ಯಾವ್ದಾದ್ರು ಒಂದು 2 ವೀಡಿಯೋ, ಒಂದು ಶಾರ್ಟ್ಸು ಅಥವಾ ಒಂದು ಮೇಕಪ್ ಲುಕ್ದು ಹಾಗೆ ಫಿಲ್ಮ್ ಮಾಡಿ ಅಟ್ ದ ಸೇಮ್ ಟೈಮ್ ಹಾಲ್ ವಿಡಿಯೋ ಮಾಡಬೇಕು. ಆ್ಯಂಡ್ ಇದೆಲ್ಲದ್ರ ಮಧ್ಯ ನೆನ್ನೆ ನೈಟ್ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನೀವು ಗೈಸ್, ಐ ಶೋ ಯು ಒನ್ಸ್ ಐ ಆಮ್ ರೆಡಿ, ಐ ಆಮ್ ಫಿಲ್ಮಿಂಗ್, ಐ ಶೋ ಯು. ಇದೆಲ್ಲದ್ರ ಮಧ್ಯ ಇವೊಂದು ಎಸ್ಟರ್ಡೇ ವಾಸ್ ಅ ಲೇಸಿ ಡೇ. ಓಕೆ, ಬನ್ ಮಸ್ಕ ತಿನ್ನೋಣ ಅಂತೇನೋ ಒಂದು ರೌಂಡ್, ಅಥವಾ ಬನ್ ಮಸ್ಕಾಗಲ್ಲ, ನಾನು ಹೇರ್ ಕೂಮ್ ತೊಗೊಳಕ್ಕೆ ಹೋಗಿದ್ದು. ಒಂದೇ ಒಂದು ಕೂಮಿಲ್ಲ ಮನೇಲಿ. ಸೊ ಡೈಸನ್ನಾಗಿ ಕೊಟ್ಟಿರ್ತಾರಲ್ಲ ಕೂಮ್, ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಫಸ್ಟ್ ಕೂಮ್ ತೊಗೊಳ್ಳೋಣ ಅಂತ ಹೋದೆ. ನಿಮಗೂ ಹಿಂಗಾಗತ್ತಾ ಹೇಳಿ. ಸೊ ಕೂಮ್ ತೊಗೊಳಕ್ಕೆ ಹೋದವಳು ಒಂದು 2 ಶಾಪ್ ಹೋದೆ. ಸಾರಾಸ್ ಕಲೆಕ್ಷನ್ ಇದೆಯಲ್ಲ, ಮತ್ತು ಅದ್ರಾಗೆ ಎದುರುಗಡೆ ಓಂಡ್ ಇದೆಯಲ್ಲ, ಸ್ಟೈಲ್ ಅಪ್ಪೇ ಓಂಡ್ ಮಾಡಿದಾರಲ್ಲ, ಅಲ್ಲೆಲ್ಲ ಹೋದೆ. ಅದಾದಮೇಲೆ ಬನ್ಮಸ್ಕಾನು ತೊಗೊಂಡೆ. ಕೂಮೇ ತೊಗೊಳ್ಳಿಲ್ಲ. ಇನ್ನೇನು ಮನೆಗೆ ವಾಪಸ್ ಬರ್ತಾ ಮನೆ ಹತ್ರ ನೆನಪಾಯಿತು, ಶಿಟ್ ನಾನು ಹೋಗಿದ್ದು ಕೂಮ್ ತೊಗೊಳಕ್ಕೆ, ಕೂಮೇ ತೊಗೊಳ್ಳಿಲ್ಲ ಅಂತ. ಸೊ ಇವತ್ತೆಲ್ಲ ಕೆಲಸ ಮುಗಿಸಿ ಒಂದು ರೌಂಡು ಹೋಗೋಣ. ಇವತ್ತು ಪ್ರೀತಮ್ ಇರ್ತಾನೆ, ಮೇ ಬಿ ಅವ್ನು ಜಾಯ್ನ್ ಆಗ್ತಾನೆ. Hi you guys, it's been evening. I'm super duper fresh and ready like this. And ನಾಳೆ ಶುಕ್ರವಾರ ಹೇಳಿದೆ ಅಲ್ಲ, ನಾನು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸಿ how clean and beautiful my ದೇವ್ರ ಮನೆ is looking. Done with all the work, but ಜಿಮ್ಕಿ ಹಾಲ್ ಅಥವಾ ಅದೊಂದು ಸಪ್ರೇಟ್ ವೀಡಿಯೋದು ಅದೊಂದು ಫಿಲ್ಮ್ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಇವಾಗ ನಾನು ಒಂದು ಸ್ಪೆಷಲ್ ಕೆಲಸ ಅಥವಾ ಸ್ಪೆಷಲ್ ಥಿಂಗಿಗೆ ಹೋಗ್ತಾ ಇದ್ದೀನಿ. ಅದು ಕೂಡ ಸಪ್ರೇಟ್ ವೀಡಿಯೋದಲ್ಲಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬರೋಷ್ಟರಲ್ಲಿ ಅದು ಕೂಡ ಬಂದಿರುತ್ತೆ ಅಂತ. ಬಟ್ ನಾನು ನೆನ್ನೆ ಹೇಳಿದ್ನಲ್ಲ, ಕೋಮ್ ತರಕ್ಕೆ ಹೋಗಿ ನಾನು ಒಂದು ಕೆಲಸ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ನಿಮಗೆ ಆಮೇಲೆ ಹೇಳ್ತೀನಿ ಅಂತ. ಏನು ಅದು ಅಂತ ಈಗ ತೋರಿಸೋ ಸಮಯ. ಚೋಟೂಸ ಮಿನಿಸ ಹಾಲ್ಗೆ ರೆಡಿ ಇದ್ದೀರಾ? ದಿಸ್ ಇಸ್ ವಾಟ್ ಐ ಡನ್ ಎಸ್ಟರ್ಡೇ. ನಾನು ಏನು ಮಾಡಿದೆ, ಸಾರಾಸ್ ಕಲೆಕ್ಷನ್ಗೆ ಹೋದೆ. ಫಸ್ಟು ಬಕ್ವಾಸ್ ಆಗಿತ್ತು ಕಲೆಕ್ಷನು. ನಾನು ಆವಾಗ ಶಾಪಿಂಗ್ ಮಾಡ್ಕೊಂಡು ಬಂದಲ್ಲ, ಅದೇ ಇತ್ತು. ಅದಕ್ಕಿಂತ ಇನ್ನೂ ಚೆನ್ನಾಗಿರಲಿಲ್ಲ. ಕಲೆಕ್ಷನ್ ಅಪ್ಡೇಟ್ ಮಾಡಿಲ್ಲ ಅನ್ಕೊತೀನಿ RR ನಗರದಲ್ಲಿ. ಬಟ್ ಸಾರಾಸ್ ಕಲೆಕ್ಷನ್ ಕ್ಲಾತಿಂಗ್ ಏನಿದೆ, ಸೊ ಅದೆಲ್ಲ ಕಡೆ ಇದೆ, ಚೆನ್ನಾಗಿದೆ ಅಂತಾರೆ. ಬಟ್ ಇಲ್ಲಿ ನಾನು ಅವತ್ತು ತೊಗೊಂಡಾಗ ಚೆನ್ನಾಗಿತ್ತು. ನೆನ್ನೆ ಏನೇನು ಕಲೆಕ್ಷನ್ ಇರಲಿಲ್ಲ. ಸುಮ್ಮನೆ ಓಂಡ್ ಒಳಗಡೆ ಹೋದೆ. ಬಿಕಾಸ್ ಆಚೆಯಿಂದ ಚೆನ್ನಾಗಿ ಕಾಣ್ತಾ ಇದ್ವಿ. ಸ್ಟೈಲ್ ಅಪ್ಪೇ ಇವಾಗ ಓಂಡ್ ಅಂತ ಏನೋ ಮಾಡಿದ್ದಾರೆ. ಸಿ ಒಳಗಡೆ ಹೋದೆ,
ಅವ್ರಂದ್ರು ಕಲೆಕ್ಷನ್ ಆ್ಯಕ್ಚುಲಿ ಕಮ್ಮಿ ಇದೆ, ಇನ್ನು ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಬರುತ್ತೆ, ಫ್ರೈಡೇ ಅಂದರೆ ಈಗ ನಾಳೆ ನಾಡಿದ್ದು ವೀಕೆಂಡ್ ಅಷ್ಟರಲ್ಲಿ ಚೆನ್ನಾಗಿ ಬರುತ್ತೆ ಕಲೆಕ್ಷನ್ ಇನ್ನೂ ಅಂತ ಅಂದರು. ಸುಮ್ಮನೆ ನನಗೆ ಜೀನ್ಸ್ ಬೇಕಿತ್ತು, ರಿಕ್ವೈರ್ಮೆಂಟ್ ಆಫ್ ಜೀನ್ಸ್ ಹೋದೆ, ನನ್ನ ಸೈಜ್ ಇರಲಿಲ್ಲ ಅವೈಲಬಲ್ಲು. ಇಡೀ ಸ್ಟೋರಲ್ಲಿ 2 ಜೀನ್ಸ್ ಇದ್ದಿದ್ದು ನನ್ನ ಸೈಜ್ ಅವೈಲಬಲ್ಲು. ಸೊ ಟ್ರೈ ಮಾಡಿದೆ, ತೊಗೊಂಡೆ. ಅದಾದಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಲಿಲ್ಲ ನಾನು. ಸ್ಕರ್ಟ್ ಕಣ್ಣಿಗೆ ಬಿತ್ತು, ಒಂದು ಡ್ರೆಸ್ ಕಣ್ಣಿಗೆ ಬಿತ್ತು, ಒಂದು ಟಾಪ್, ಆ ಥರ ಆಯಿತು. ಸೊ ಕೊನೆಗೆ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ದಿಸ್ ಇಸ್ ದ ಒನ್ ಜೀನ್ಸ್ ಐ ಗಾಟ್. ಇಟ್ಸ್ ಅ ಸ್ಕಿನ್ ಫಿಟ್ ಜೀನ್ಸ್ ಥರ, ಸ್ವಲ್ಪ ಸ್ಟ್ರೈಟ್ ಕಟ್ ಇಲ್ಲ, ಬೂಟ್ ಕಟ್ ಥರ ಇದೆ, ಹೈ ವೇಸ್ಟ್ ಇದೆ, ತುಂಬ ಕಂಫರ್ಟಬಲ್ ಆಗಿದೆ, ಸ್ಟ್ರೆಚ್ ಇದೆ, ಸ್ಟ್ರೆಚಿ ಅಂದರೆ ಸ್ಕಿನ್ಗೆ ಸ್ಟ್ರೆಚ್ ಆಗುತ್ತೆ. ಟೂ ಗುಡ್, ನನಗೆ ಜೀನ್ಸ್ ಬೇಕಿತ್ತು ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟು ಕೂಡ ಅನದ ಒಂದು ಜೀನ್ಸ್, ಇದನ್ನೇ ನಾನು ನೋಡ್ಬಿಟ್ಟು ಒಳಗಡೆ ಹೋಗಿದ್ದು. ಇದು ಆಚೆ ಮ್ಯಾನಿಕ್ವಿನ್ಗೆ ಹಾಕಿದ್ರು. ಸಿ, ಇಟ್ ವಾಸ್ ಸೋ ಗುಡ್. ಇಲ್ಲಿ ಈ ಥರ ಇದೆ, ತುಂಬ ಚೆನ್ನಾಗಿದೆ ಈ ಜೀನ್ಸು. ಸೊ ಈ ಕಲರ್ ನನ್ನ ಹತ್ರ ಇರಲಿಲ್ಲ. ಐ ವಾಂಟ್ ಸಮ್ ಜೀನ್ಸ್ ಅಂತಲೇ ಹೋಗಿದ್ದು. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ನಂಗೆ ಈ ಥರ ಸಾಫ್ಟಾಗಿರಬೇಕು, ಜೀನ್ಸು ಹಾರ್ಡ್ ಇರಬಾರ್ದು. ಸೊ ಐ ಗಾಟ್ ದಿಸ್ 2 ಜೀನ್ಸ್. ಟೋಟಲ್ ಬಿಲ್ ಹೇಳ್ತೀನಿ ನಿಮಗೆ. ಸೊ ಅದಾದಮೇಲೆ ಐ ಗಾಟ್ ದಿಸ್ ಒನ್ ಟಾಪ್. ಇದು ಅವ್ರು ನನಗೆ ತೋರಿಸಿದ್ರು, ಅಂದರೆ ನೋಡಿ ಚೆನ್ನಾಗಿದೆ ಅಂತ. ಓಕೆ ಕೊಡಿ ಅಂತ ತೊಗೊಂಡೆ, ಬಿಕಾಸ್ ಕ್ಯಾಶುವಲಾಗಿ ನನಗೂ ಇಷ್ಟ ಆಯಿತು. ದಿಸ್ ವಾಸ್ ಅರೌಂಡ್ 300 ರುಪೀಸ್. ಸೊ 299. ಎಸ್ ಅದಕ್ಕೆ ತೊಗೊಂಡೆ. ಸೊ ಇದರಲ್ಲ ಇನ್ನೂ ಸುಮಾರು ಆಪ್ಷನ್ಸ್ ಇತ್ತು, ಇಷ್ಟ ಆಗಲಿಲ್ಲ, ಇದು ಬಂದೇ ಇಷ್ಟ ಆಗಿದ್ದು. ನೆಕ್ಸ್ಟ್ ವೆರಿ ಫಸ್ಟ್ ಜೀನ್ಸ್ ಜೊತೆಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದ ಡ್ರೆಸ್ ಅಂದರೆ ಇದು. ಸಿ ದಿಸ್ ಬ್ರೌನ್ ಡ್ರೆಸ್ ನಂಗೆ ಸಕ್ಕದ ಇಷ್ಟ ಆಯಿತು. ಇದರಲ್ಲಿ ಕಾರ್ಡ್ಸ್ ಇತ್ತು. ಇನ್ನೊಂದು ಓನ್ಡ್ ಏನಾರು ಇದ್ದರೆ ನಿಯರ್ ಬೈ ಹೋಗಿ ವಿಸಿಟ್ ಮಾಡಿ. ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ, ಸಮ್ಮರ್ ಕಲೆಕ್ಷನ್, ಬೀಚ್ ಕಲೆಕ್ಷನ್, ವೆಕೇಷನ್ಗೆ ಸಕ್ಕದಾಗಿದೆ. ಸೊ ಇದರಲ್ಲಿ ಕಾರ್ಡ್ ಸೆಟ್ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ನಾನು ಡ್ರೆಸ್ ತೊಗೊಂಡೆ. ಸಿ ದಿಸ್ ಇಸ್ ಹೌ ಇಟ್ ಈಸ್, ಈ ಲೈನ್ ಡ್ರೆಸ್. ಸೊ ದಿಸ್ ಇಸ್ ಇನ್ ದ ಸೈಜ್ ಎಲ್. ಸ್ವಲ್ಪ ಲೂಸ್ ಆಗುತ್ತೆ ನನಗೆ, ನಾನು ಈ ಥರ ಫಿಟ್ಸ್ ಎಲ್ಲ ಲೂಸೇ ಹಾಕೋದು. ಸೊ ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ, ಪೈನಾಪಲ್ಲು, ಸನ್ನು, ಅದೇ ಬೀಚು, ಸ್ಟಾರ್ಸು, ಸ್ಪೆಷಲಿ ಬೀಚ್ ಮತ್ತು ಸಮ್ಮರ್ ವೆಕೇಷನ್ ಡ್ರೆಸ್ ಥರ. ಇದು ಒಂದು ಡ್ರೆಸ್ ನೋಡಿದೆ, ತುಂಬ ಇಷ್ಟ ಆಯಿತು, ಟ್ರೈ ಮಾಡಿದೆ, ಪರ್ಫೆಕ್ಟಾಗಿತ್ತು, ತೊಗೊಂಡೆ. ದಿಸ್ ಈಸ್ ಫಾರ್ 899. ಆ್ಯಂಡ್ ದೋಸ್ ಜೀನ್ಸ್ ಆಲ್ಸೋ ಆರ್ ಫಾರ್ 899, 1000 ಆ ಥರ. ಆ್ಯಂಡ್ ದೆನ್ ಐ ಸಾ ದಿಸ್ ಸ್ಕರ್ಟ್. ಈ ಸ್ಕರ್ಟ್ಗೆ ಇದೇ ಮ್ಯಾಚ್ ಆಗಿರೋ ಟಾಪ್ ಇತ್ತು. ಸೊ 2 ಕಾಟ್ ಸೆಟ್ಸ್ ಥರ. ಬಟ್ ಟಾಪ್ ಬಂದುಬಿಟ್ಟು ಸೈಜಸ್ ಕಮ್ಮಿ ಇತ್ತು. ಸೈಜ್ 2 ಪೀಸ್ ಇದ್ದಿದ್ದು. ಸೊ ಹಾಗಾಗಿ ನನಗೆ ಟಾಪ್ ಸಿಗಲಿಲ್ಲ. ಬಟ್ ಸ್ಕರ್ಟ್ನ ನನಗೆ ಬಿಡೋಕ್ಕೆ ಮನಸ್ಸೇ ಬರಲಿಲ್ಲ. ಇಲ್ಲಿ ಎಷ್ಟು ಕಂಫರ್ಟಬಲಾಗಿ ತುಂಬಾ ಚೆನ್ನಾಗಿತ್ತು, ಎಷ್ಟು ಚೆನ್ನಾಗಿದೆ. ಬ್ಲೂ ಪ್ರಿಂಟ್ದು ನಂಗೆ ಸಕ್ಕದ ಇಷ್ಟ ಆಯಿತು. ಇದ್ರ ಜೊತೆ ಟಾಪ್ ಕೂಡ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಸೈಜಸ್ ಅವೈಲಬಲ್ ಇರಲಿಲ್ಲ, ಹಾಗಾಗಿ ಸ್ಕರ್ಟ್ನ ಬಿಡೋಕ್ಕೆ ಮನಸ್ಸು ಬರಲಿಲ್ಲ, ಎತ್ಕೊಂಡು ಬಂದೆ. 799 ಈ ಸ್ಕರ್ಟ್ಗೆ. ಆ್ಯಂಡ್ ಸೈಜ್ ಸ್ಕರ್ಟ್ ನನಗೆ ಪರ್ಫೆಕ್ಟ್ ಆಗಿದೆ. ಸ್ಕರ್ಟಲ್ಲಿ ಸೈಜಸ್ ಇತ್ತು, ಬಟ್ ಟಾಪ್ಸಲ್ಲಿ ಸೈಜಸ್ ಇರಲಿಲ್ಲ. ಸೊ ಐ ಗಾಟ್ ದಿಸ್ ಒನ್ ಸ್ಕರ್ಟ್. ಫಾರ್ ದಿಸ್ ಸ್ಕರ್ಟ್ ಇವಾಗ ನಾನು ಟಾಪ್ ಮ್ಯಾಚ್ ಮಾಡಬೇಕು, ಬಿಕಾಸ್ ಆ ಟಾಪ್ ನಂಗೆ ಆಗ್ತಾಯಿಲ್ಲ. ಸೊ ಯಾವುದಾದ್ರೂ ಒಂದು ಗಂಜಿನೋ ಅಥವಾ ಏನಾರು ಆ ಥರ ಒಂದು ಟ್ಯಾಂಕ್ ಟಾಪೋ ಏನೋ ಮ್ಯಾಚ್ ಮಾಡೋಣ ಅಂದ್ಕೊಂಡೆ. ಬಟ್ ಅಲ್ಲೇ ನೋಡ್ತಾ ಇದೊಂದು ಕಣ್ಣಿಗೆ ಬಿತ್ತು ನನಗೆ. ದಿಸ್ ಈಸ್ ಲೈಕ್ ಅ ಕೋಟ್ ಥರ, ಬಟ್ ಇಟ್ಸ್ ಪ್ಯೂರ್ ಕಾಟನ್. ಇದೇನು ಅಂತಾರಲ್ಲ, ಮೆಟೀರಿಯಲ್ಗೆ ಏನೋ ಕರೀತಾರೆ. ಸೊ ಇದೇ ಥರದ ಬ್ಲೌಸ್ ಕೂಡ ಇದೆ ನನ್ನ ಹತ್ರ. ಸೊ ಇದ್ರದ್ದು ಒಂದು ಜಾಕೆಟ್ ಥರ ಇದನ್ನು ನೋಡಿದೆ. ಸೊ ಇಲ್ಲಿ ಪಾಕೆಟ್ಸ್ ಇದೆ ಆ್ಯಂಡ್ ಸ್ಲೀವ್ ಈ ಥರ ಇದೆ. ಇದನ್ನು ರಿಮೂವ್ ಮಾಡಿದ್ರೆ ಜಾಕೆಟ್ ಆಗುತ್ತೆ, ಹಾಕ್ಕೊಂಡ್ರೆ ಜಿಪ್ ಅಪ್ ಮಾಡಿದ್ರೆ ಟಾಪ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತು. ಸುಮ್ಮನೆ ಇದ್ರ ಮೇಲೆ ಹಾಕಿ ಟ್ರೈ ಮಾಡಿದ್ದು ನಾನು ಇದನ್ನ. ನಂಗೆ 2 ಪೇರಪ್ ಆಗಿ ಚೆನ್ನಾಗಿ ಅನಿಸ್ತು, ಇಲ್ಲ ಸಪ್ರೇಟಾಗೂ ಇದನ್ನು ಯೂಸ್ ಮಾಡ್ಬೋದು ಅನಿಸ್ತು. ಅದಕ್ಕೆ ಐ ಗಾಟ್ ದಿಸ್ ಈಸ್ ಆಲ್ಸೋ ಫಾರ್ 799. ಇದಿಷ್ಟು ಜೊತೆಗೆ ಐ ಗಾಟ್ ಸಮ್ ಆಕ್ಸೆಸರೀಸಲ್ಲಿ ನಂಗೆ ಸಖತ್ ಕ್ಯೂಟ್ ಚೆನ್ನಾಗಿದೆ ಅನಿಸ್ತು. ದಿಸ್ ಒನ್ ಸ್ಟಾರ್ ಫಿಶ್ ಥರದ್ದು ಕ್ಲಿಪ್ಸು, ಏನಾದ್ರು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಇದು ಅಷ್ಟೇ, ದ ಮಿನಿ ಒನ್ ಫ್ಲವರ್ ಕ್ಲಿಪ್ಸು. 99 ಅನ್ಕೊತೀನಿ. 99 ಅಂದರೆ 100 ಈಚ್. ಆ್ಯಂಡ್ ದಿಸ್ ಒನ್ ಈಸ್ ಆಲ್ಸೋ ಫಾರ್ 100. ದಿಸ್ ಒನ್ ವಾಸ್ ಸೋ ಕ್ಯೂಟ್. ಗೊತ್ತಿಲ್ಲ ಇದು ನಾನು ಹಾಕ್ಕೊತೀನ ಅಥವಾ ರಿದಿಗೆ ಕೊಡ್ತೀನ ಏನು ಅಂತ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಒಂದೇ ಪೀಸ್ ಇದ್ದಿದ್ದು, ಅದಕ್ಕೆ ತೊಗೊಂಡೆ. ಆ್ಯಂಡ್ ಐ ಗಾಟ್ ದಿಸ್ ಟ್ವೀಸರ್ಸ್. 2 ಇತ್ತು, ನನಗೆ ಬೇಕು ಅಂತ ಅನಿಸ್ತು. ಅದು ಪಿಂಕ್ ಕಲರ್ ಬೇರೆ ಇತ್ತು. ಸೊ ಐ ಗಾಟ್ ದಿಸ್. ಇದು ಅಷ್ಟೇ 99. ಆ್ಯಂಡ್ ಇದು ಒಂದು ಮಿರರ್, ಚೋಟೂಸಾ ಮಿರರ್. ನನ್ನ ಪರ್ಸ್ನಲ್ ವ್ಯಾನಿಟಿಲಿ ಮಿರರ್ ಒಡೆದೋಗ್ಬಿಟ್ಟಿದೆ, ಅಂದರೆ ಇಲ್ಲ ಮುರಿದೋಗಿದೆ. ಸೊ ಅದಕ್ಕೆ ಒಂದು ಮಿರರ್ ಬೇಕು ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ಒಂದು ಕೂಮ್ ತರಕ್ಕೆ ಹೋಗಿ ಕೊನೆಗೆ ಕೋಮೆ ತರಲಿಲ್ಲ ಮನೆಗೆ. ಸೊ ಇದೆಲ್ಲ ಶಾಪ್ ಮಾಡ್ಕೊಂಡು ಬಂದೆ. ಇದಿಷ್ಟಕ್ಕೆ ಐ ಪೇಯ್ಡ್ ಅರೌಂಡ್ 5100 ರುಪೀಸ್. ತೊಗೊಂಡಾದ್ಮೇಲೆ ಇವಾಗ ರಿಗ್ರೆಟ್ ಮಾಡಬಾರ್ದು, ಖುಷಿ ಪಡಬೇಕು ಅಷ್ಟೇ. ಇವಾಗ ಅದೊಂದೇ ಆಪ್ಷನ್ ನನ್ನ ಹತ್ರ ಇರೋದು. ಆನ್ಲೈನ್ ಆಗಿದ್ರೆ ಅಟ್ಲೀಸ್ಟ್ ರಿಟರ್ನ್ ಆಗ್ತಿತ್ತು, ರಿಟರ್ನ್ ಮಾಡ್ಬೋದು, ರೀಫಂಡ್ ಮಾಡ್ಕೊಳ್ಬೋದಿತ್ತು. ಇದನ್ನು ಹೋಗಿ ಎಕ್ಸ್ಚೇಂಜ್ ಮಾಡಿಬಿಟ್ಟು ಮತ್ತೆ ಬೇರೆ ಪ್ರಾಡಕ್ಟ್ ತೊಗೋಬೇಕು ಅಷ್ಟೇ ನಾನು. ಸೊ ಅದಕ್ಕೆ ರಿಗ್ರೆಟ್ ಮಾಡೋದು ಬೇಡ, ಸೊ ಖುಷಿ ಪಡೋಣ ಅಷ್ಟೇ. ಈಗ ಲಾಸ್ಟ್ ಆಪ್ಷನ್ ಇರೋದು ನನಗೆ. ಆ್ಯಂಡ್ ನಾನು ಇದು ಶಾಪ್ ಮಾಡಿರೋದು ಪ್ರೀತಮ್ಗೂ ಕೂಡ ಗೊತ್ತಿಲ್ಲ.
ಮುಗಿಸ್ಕೊತೀನಿ ಅಷ್ಟೇ. ನಾನು ಶಾಪಿಂಗ್ ಮಾಡಲ್ಲ ಅಂದ್ಕೊಂಡು ಈ ಥರ ಮಾಡಿದ್ರೆ ಐ ಆಮ್ ಲೈಕ್, ಅದಕ್ಕೆ ಇವಾಗ ಪ್ರೀತಮ್ನೇ ಕರ್ಕೊಂಡು ಹೋಗ್ತಿದ್ದೀನಿ. ನಂಗೆ ಬೇಕು ಮತ್ತು ಏನೋ ಒಂದು ಕೆಲಸಕ್ಕೆ ನೀನೇ ಬಾ ಅಂತ ಹೋಗ್ತೀವಿ, ಆ ಕೆಲಸ ಮುಗಿಸ್ಕೊತೀವಿ, ಬರ್ತೀವಿ. ಬಿಕಾಸ್ ನಾನು ಒಬ್ಬಳೇ ಹೋದರೆ ಈ ಥರ ಆಗುತ್ತೆ. I got Combs, stickers, many other things and Minisole ಒಂದೆರಡು ಪ್ರಾಡಕ್ಟ್ ಎಲ್ಲ ತೊಗೊಂಡೆ ಮಿನಿಸೋಲಿ. ಆ್ಯಂಡ್ ಯಾ ಐ ಮೀನ್ ಬೆಮೆಲ್ ರೋಡ್. ಆ್ಯಂಡ್ ಇವಾಗ ಆರ್ ನಗರದಲ್ಲಿ ಪಲಾಟೆಸ್ ಕ್ಲಾಸಸ್ ಎಲ್ಲಿದೆ ಅಂತ ಹುಡುಕಿದ್ದೀನಿ. ಸೊ ಸ್ಟೇ ಇನ್ನೂ ಯಾವುದೋ ಒಂದು ನೋಡಿದೆ. ಸೊ ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡೋಣ ಅಂತ. ಐ ವಾಂಟ್ ಟು ಜಾಯಿನ್ ಪಲಾಟೆಸ್ ಯೋಗ ಕ್ಲಾಸ್. ನಮ್ಮ ಮನೆ ಹತ್ರನೇ ಇದೆ, ಜಾಯಿನ್ ಆಗಿದ್ದೀನಿ. ಎಲ್ಲದು May 15th ಆದಮೇಲೆ ಹೋಗೋದು ನಾನು, ಬಿಕಾಸ್ ಅಲ್ಲಿ ತನಕ ಫುಲ್ಲಿ ಪ್ಯಾಕ್ಡ್ ನಾನು ಆರ್ಡರ್ಸ್ ಇದೆ. ಸೊ May 15th ಆದಮೇಲೆ ಪಲಾಟೆಸು ಮತ್ತು ಯೋಗ ಬ್ಯಾಲೆನ್ಸ್ ಮಾಡಿ ಹೋಗೋಣ ಅಂತ. ಹಿಯರ್ ವಿ ಆರ್ ಸಿಂಗ್ ಟು ಫಿಟ್ ಪಿಲಾಟೆಸ್. ಎಲ್ಲಿ ಅಂದರೆ ಈ ರೋಡು ನಿಮಿಷಾಂಬ ಟೆಂಪಲ್ ಇದೆಯಲ್ಲ, ಆ ಟೆಂಪಲಿಂದ ಇಲ್ಲಿ ಮುಂದೆ ಅಫಲೋ ಫಾರ್ಮಸಿ ಮೇಲ್ಗಡೆ. ಹೋಮ್ ಆ್ಯಂಡ್ ಐ ವೆಂಟ್ ಟು ಜಾಕಿ. ಸ್ವಲ್ಪ ಕೆಲಸ ಇತ್ತು ಅಲ್ಲಿ. ಕೂಮ್ ತೊಗೊಂಡು ನಾರ್ಮಲ್ ಕೂಮ್ ತೊಗೊಂಡೆ. ಸಮ್ಟೈಮ್ಸ್ ಆ ವುಡನ್ ಕೂಮ್ ಅದೆಲ್ಲದಕ್ಕಿಂತ ನನಗೆ ಈ ಥರ ನಾರ್ಮಲ್ ಕೂಮ್ಸ್ ಬೇಕು. ಸೊ ಇದು ತೊಗೊಂಡೆ. ಆ್ಯಂಡ್ ಐ ಗಾಟ್ ಸಮ್ ಸ್ಟಿಕ್ಕರ್ಸ್, ಲೈಕ್ ಬಿಗ್ ಹ್ಯೂಜ್ ಸ್ಟಿಕ್ಕರ್ಸ್ ನನಗೆ ಬೇಕಿತ್ತು, ಪ್ಲೈನು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಥರ ಉದ್ದ ಶೇಪ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಿಕ್ಕರ್ಸ್ ಕೂಡ ಬೇಕಿತ್ತು, ಅದಕ್ಕೆ ತೊಗೊಂಡೆ. ಇದು ಏನಂದರೆ ಒಂದು ಸಿಂಗಲ್ ಕೊಡಲ್ವಂತೆ, ಒಂದು ಪ್ಯಾಕಲ್ಲಿ 4 ಇರುತ್ತಂತೆ. ಸೊ 4 ತೊಗೋಬೇಕಂದ್ರು ಏನೂ ಮಾಡೋಕ್ಕಾಗಲ್ಲ ಅಂತ ತೊಗೊಂಡಿದ್ದು. ಆ್ಯಕ್ಚುಲಿ ನನಗೆ ಪರ್ಸ್ನಲಾಗಿ ಫಿಲ್ಮಿಂಗಿಗೆ ಬೇಕು. ಅಟ್ ದ ಸೇಮ್ ಟೈಮ್ ಹಿಂಗಿದ್ರು 1ರಲ್ಲಿ 4 ಇರೋದಿಲ್ಲ, ಒಂದೊಂದು ಪ್ರೊಫೆಷ್ನಲ್ ಕಿಟ್ಗೂ ಇಡ್ತೀನಿ. ಆ್ಯಂಡ್ ಐ ಗಾಟ್ ದಿಸ್ ಸ್ಮಾಲ್ ಚೋಟುಜಾ ಸಿಸರ್. ಆ್ಯಂಡ್ ಮಿನಿಸೋಗೆ ಹೋಗಿದೆ, ಪ್ರೀತಮ್ ಅಲ್ಲಿ ಡ್ರಾಪ್ ಮಾಡಿ ಹೋಗಿದ್ದೆ. ಅವ್ನು ಬರೋಷ್ಟರಲ್ಲಿ ಮಿನಿಸೋಗೆ ಸುಮ್ಮನೆ ಹೋದೆ. ಇಲ್ಲಿ ಡಿಫ್ರೆಂಟ್ ಶೇಪ್ ಅನಿಸ್ತು ಇದು ನನಗೆ ಕ್ಲಿಪ್. ಎಷ್ಟು ಥರ ಡಿಫ್ರೆಂಟಾಗಿ ಕ್ಯೂಟಾಗಿ ಹೆಂಗೋ ಇದೆ. ಇದು ಹೆಂಗೆ ಹಾಕ್ಕೊಂಡ್ರೆ ಹೆಂಗೆ ವರ್ಕ್ ಆಗುತ್ತೆ ಏನೂ ಗೊತ್ತಿಲ್ಲ. ಸೊ ನೋಡೋದನ್ನೆಲ್ಲ ತೊಗೊಂಡೆ. ಆ್ಯಂಡ್ ಐ ಗಾಟ್ ಒನ್ ಮಿರರ್, ಬಿಕಾಸ್ ನನ್ನ ಹ್ಯಾಂಡ್ ಮಿರರ್ ಮುರಿದೋಗಿದೆ. ಹಾಗಾಗಿ ಐ ಗಾಟ್ ಆಲ್ ದೀಸ್. ದಟ್ಸ್ ಇಟ್. ಟುಮಾರೋ ವಿಲ್ ಬಿ ಲೈಕ್ ಫ್ರೈಡೇ. ನಾಳೆ ಬಿಸಿಬೇಳೆ ಭಾತ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಅದನ್ನು ಮಾಡಿ ಫ್ರೆಶ್ ಆಗಿ ಪೂಜೆ ಮಾಡಿ ದೆನ್ ಐ ಟೇಕ್ ಸಮ್ ರೆಸ್ಟ್. ಆ್ಯಂಡ್ ವಿ ಗಾಟ್ ಆರ್ಥೋ ಫುಟ್ವೇರ್ ಆಲ್ಸೋ, ಬಿಕಾಸ್ ನನ್ನ ಕಾಲಿವಾಗ ಅದು ನೋವಿದೆ. ಸೊ ಮನೆ ಒಳಗಡೆ ಹಾಕ್ಕೊಳ್ಳೋಕ್ಕೆ ಆರ್ಥೋ ಫುಟ್ವೇರ್ ತೊಗೊಂಡು. ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಇಟ್ ವಾಸ್ ಲೈಕ್ ಅ ರ್ಯಾಂಡಮ್ ವ್ಲಾಗ್. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take it. Bye.